ಆಮೇಲೆ ನಮ್ ಕುತ್ತಿಗೆ ತಂದಿಟ್ಟಿರಿ. ಅವಳನ್ನ ಸಾಯಿಸಿದ್ರೆ ನಮಗೆ ನಷ್ಟ ಅಷ್ಟು ಗೊತ್ತಾಗಲ್ವಾ? ಅವಳನ್ನ ಸಾಯಿಸಿದ್ರೆ ಎಲ್ಲ ಚಿಪ್ ಹಿಡ್ಕೊಂಡು ಹೋಗ್ಬೇಕಾಯ್ತು. ಮಾವ, ನನ್ಗೆ ಅವಳ ಮೇಲೆ ಸಿಟ್ಟಿದೆ ನಿಜ, ಆದ್ರೆ ಅವಳನ್ನ ಸಾಯಿಸಿ ಅಂತ ನಾನು ಹೇಳಿರ್ಲಿಲ್ಲ. ಹಾಗೆ ಸುಮ್ಮನೆ ಒಂದೆರಡು ಏಟ್ ಹಾಕಿ ಹೆದರಿಸಿ ಬನ್ನಿ ಅಂದಿದ್ದೆ, ಆದ್ರೆ ಅವರೇ ಜಾಸ್ತಿ ಹೊಡೆದ್ಬಿಟ್ಟಿದ್ದಾರೆ. ನೋಡು ಚಂದ್ರ, ನಿನ್ನ ಮಗಳಿಗೆ ಒಂದು ಕೆಲಸ ಮುಗಿಯೋವರೆಗೂ ಬಾಯಿ ಮುಚ್ಕೊಂಡಿರಕ್ಕೆ ಹೇಳು. ಇಲ್ವಾ ಎಲ್ಲ ಮುಗಿಯೋವರೆಗೂ ಈ ಕಡೆ ತಲೆ ಹಾಕೋದು ಬೇಡ, ಎಲ್ಲಾದ್ರೂ ಹಾಳಾಗಿ ಹೋಗಕ್ಕೆ ಹೇಳು. ಎಲ್ಲಾದರೂ ಹೋದ್ರೆ ನನ್ನ ಆದಿತ್ಯ ನನಗೆ ಸಿಗ್ತಾನ? ಅವರಿಬ್ಬರನ್ನು ಜಾಲಿಯಾಗಿ ಇರೋದಕ್ಕೆ ಬಿಟ್ಟು ನಾನು ಹೋಗ್ಬಿಡ್ತೀನಾ? ನೋಡ್ದ್ಯಾ ಅಂಜು, ಅಣ್ಣಯ್ಯ ಹೇಗೆ ಸಿಟ್ಟು ಮಾಡ್ಕೊಂಡು ಹೊಟ್ಟೋದ ಅಂತ? ಅವ್ನು ಹೇಳೋದ್ರಲ್ಲೂ ಅರ್ಥ ಇದೆ ಅಮ್ಮ. ನೋಡು, ನೀನು ಹೀಗೆ ಮಾಡ್ತಾ ಇದ್ರೆ ನಮ್ಮ ಆಸ್ತಿ ನಮಗೆ ಶಾಶ್ವತವಾಗಿ ಉಳ್ಕೊಳ್ಳುತ್ತಾ? ಇನ್ಯಾವತ್ತೂ ನೀನು ಇಂಥ ಕೆಲಸ ಮಾಡಬಾರ್ದು. ನಿಮಗೆ ಆಸ್ತಿ ಎಷ್ಟು ಮುಖ್ಯನೋ ನನಗೆ ನನ್ನ ಆದಿತ್ಯ ಮಾವನು ತುಂಬ ಮುಖ್ಯ. ಅವನನ್ನು ನನ್ನೊಂದು ಮಾಡ್ಕೊಳ್ಳೋಕ್ಕೆ ಇಂಥ 1000 ಪ್ರಯತ್ನ ಬೇಕಿದ್ರೂ ಮಾಡ್ತೀನಿ. ಹೂ ಕೇರ್ಸ್? ಆಪ್ರೇಷನ್ ಟೈಮಲ್ಲಿ ಆ ವಸ್ತು ಏನಾದರೂ ಸಾಯಲಿಲ್ಲ ಅಂದರೆ ನಾನೇ ಅವಳನ್ನು ಸಾಯಿಸ್ತೀನಿ. ಹೊನ್ನಪ್ಪ ಹೇಳಿದ ನಿಜಾನ? ಅವಳ ಮೇಲೆ ಯಾರು ಅಟ್ಯಾಕ್ ಮಾಡಿಸಿದ್ರು? ಅವಳು ಕಂಡ್ರೆ ಯಾರಿಗಾಗಲ್ಲ. ಹಾಗೇನಾದರೂ ಇದ್ದಿದ್ರೆ ಆ ಲಿಸ್ಟಲ್ಲಿ ಮೊದಲನೇ ಅವ್ನು ನಾನೇ ಆಗಿರ್ತೀನಿ. ಯಾಕಂದರೆ ಅಷ್ಟು ಸಿಟ್ಟಿದೆ ಅವ್ರ ಮೇಲೆ. ಬಟ್ ಆದರೂ ಅವಳ ಆಸ್ಪತ್ರೆಯಲ್ಲಿ ಅರ್ಧ ಜೀವ ಆಗಿ ಮಲಗಿರೋದು ನೋಡಿದ್ರೆ ಮನ್ಸಿಗೇನೋ ಒಂಥರ ಹಿಂಸೆ ಆಗತ್ತೆ. ಅಲ್ಲ, ಅವಳಿಗೇನಾದರೂ ಆದರೆ ನನಗೆ ಯಾಕೆ ಇಷ್ಟೊಂದು ಫೀಲ್ ಆಗಬೇಕು? ಒಂದೊಂದ್ಸಲ ಅವಳನ್ನ ಕೊಂದೇ ಬಿಡಬೇಕು ಅನ್ನೋ ಕೋಪ ಬರುತ್ತೆ. ಆದರೆ ಅದು ಕ್ಷಣಿಕ. ಸಿಟ್ಟಲ್ಲಿ ಅವಳನ್ನ ಬಾಯಿಗೆ ಬಂದಾಗ ಬೈತೀನಿ. ಮರುಕ್ಷಣನೇ ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಗಿಲ್ಟ್ ಕಾಡುತ್ತೆ. ಅಥವಾ ಅವಳಲ್ಲಿ ಅಂಥದ್ದೇನಾದ್ರೂ ಶಕ್ತಿ ಇದೆಯಾ? ಇಲ್ಲ ಅಂದ್ರೆ ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ. ಮಾವ, ನೀ ತುಂಬ ಹೆದರ್ಕೊಂಡಿದ್ಯಾ ಅನ್ಸುತ್ತೆ. ಭಯ ಪಡ್ಬೇಡ, ಇವತ್ತೊಂದಿನ ನಾನು ನಿನ್ನ ಜೊತೆನೇ ಮಲ್ಕೋತೀನಿ. ಅಂಜು, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಏನು ಸುಮ್ಮನೆ ಇರೋದು ಮಾವ್? ನೋಡು ಎಷ್ಟು ಹೆದರ್ಕೊಂಡಿದ್ದಾನೆ, ಅದಕ್ಕೆ ಹೇಳಿದ್ದು. ಅಂಜು, ಬೇಡ, ಪರವಾಗಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ನಾನೇ ಸರಿ ಹೋಗ್ತೀನಿ. ಹೌದು ಪಾಪಜ್ಜಿ, ನಿಂಗೇನೂ ಆಗಲ್ಲ. ಆ ವೀರಾಂಜನೇ ನೆನೆಸ್ಕೊಂಡು ಕಣ್ಣು ಮುಚ್ಚಿ ನಿದ್ದೆ ಮಾಡು, ಎಲ್ಲ ಸರಿ ಹೋಗುತ್ತೆ. ನಡೀರಿ, ನಾವು ಹೋಗೋಣ, ಅವ್ನು ನಿದ್ದೆ ಮಾಡಲಿ. ಬಾ. ಯಾಕೆ ಕನ್ಸಲ್ಲಿ ಕಾವೇರಿ ಮುಖ ಕಾಣಿಸ್ತಿಲ್ಲ? ಅಂಜಲಿ ನಾನೇ ಕಾವೇರಿ ಅಂತ ಹೇಳಿದ್ಮೇಲೂ ಅವಳ ಮುಖ ಕಾಣಿಸ್ಬೇಕಿತ್ತಲ್ವಾ? ಯಾಕೆ ಕಾಣಿಸ್ತಿಲ್ಲ? ವಸುಂಧರ ನನ್ನ ಜೊತೆ ಇರೋವರೆಗೂ ಬೀಳದೆ ಇರೋ ಕನಸು ಅವಳು ದೂರ ಹೋಗಿದ ತಕ್ಷಣ ಮತ್ತೆ ಯಾಕೆ ಬೀಳ್ತಿದೆ? ಅಂದ್ರೆ ವಸುಗೂ ಈ ಕನಸಿಗೂ ಏನಾದ್ರು ಸಂಬಂಧ ಇದೆಯಾ? ಅಥವಾ ವಸುಗೂ ನನ್ನ ಕಾವೇರಿಗೂ ಏನಾದ್ರು ಸಂಬಂಧ ಇದೆಯಾ? ಇಲ್ಲ ಅಂದ್ರೆ ವಸುನೇ ಕಾವೇರಿ.
ಇಲ್ಲ, ವಸು ನನ್ನ ಕಾವೇರಿ ಆಗಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಈ ವಸು ಯಾರು? ತಲೆ ಚಿಟ್ಟು ಹಿಡಿದಿದೆ. ಆಂಜನೇಯ, ಪಾಪಚ್ಚಿ, ಈಗೆಲ್ಲ ಸರಿ ಹೋಯ್ತಾ? ನೆನ್ನೆನೆ ಹೇಳಿದ್ನಲ್ಲ ಬೆಳಿಗ್ಗೆ ಆಗೋ ಹೊತ್ತಿಗೆ ಎಲ್ಲ ಸರಿಗೆ ಹೋಗಿರುತ್ತೆ ಅಂತ. ತಗೋ ಕಾಫಿ ಕುಡಿ. ಬೇಡ, ನಾನು ದಾರಿಲಿ ಹೋಗ್ತಾ ಕುಡಿತೀನಿ. ಓ, ಇದೇನು ಬೆಳಗ್ಗೆ ಬೆಳಗ್ಗೆನೆ ರೆಡಿ ಆಗಿದೆಯಾ? ಎಲ್ಲಿಗೋ ಹೊರಟಿರೋ ಹಾಗಿದೆ. ಇನ್ನೆಲ್ಲಿಗೆ? ನನ್ನ ಹೆಂಡ್ತಿನ ಸಾರಿ ವಸುನ್ ನೋಡ್ಕೊಂಬರಕ್ಕೆ ಹೋಗ್ತೀನಿ. ನೋಡಿದ್ಯಾ, ಬಾಯಲ್ಲಿ ಎಷ್ಟೇ ಬೈದ್ರು ಬಾಯಿ ತುಂಬ ಹೆಂಡ್ತಿ ಅಂತೀಯ. ಇದನ್ನೇ ಕಣೋ ಪ್ರೀತಿ ಅನ್ನೋದು. ನೋಡಕ್ ಮೆತ್ತಿಗೆ ಇದ್ರು ಈ ಅತ್ತೆ ಒಳಗೊಳಗೆ ಇಲ್ದೇ ಇರೋದನ್ನೆಲ್ಲ ಹಾಕ್ಕೊಡ್ತಿದ್ದಾರೆ. ನಮ್ಮನೇಲಿರೋರೆ ನನ್ನ ದೊಡ್ಡ ಶತ್ರುಗಳು. ಥೂ. ಹೋಗ್ಬಾಪ, ದೇವ್ರು ಒಳ್ಳೇದು ಮಾಡಲಿ. ಸರಿ ಅದು. ಮಾವ, ಎಲ್ಲಿಗೆ ಹೋಗ್ತಿದ್ಯಾ? ಎಲ್ಲಿಗೆ ಅಂದರೆ ವಸು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾಳೆ. ಅವಳು ನೋಡ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಬೇಡ, ನೀನು ಹೋಗಬೇಡ. ಯಾಕೆ ಹೋಗಬಾರ್ದು? ನಿನಗೇನು ತೊಂದರೆ? ತೊಂದರೆ ಅಂತಲ್ಲ ಮಾವ, ನೀನು ಕಾವೇರಿ ನಾನು ಇಲ್ಲೇ ಇರಬೇಕಾದ್ರೆ ಆ ವಸುಂಧರ ಕಟ್ಕೊಂಡು ನಿನಗೇನಾಗ್ಬೇಕು ಹೇಳು? ಅವಳಿಗೂ ನಿನಗೂ ಏನಾದರೂ ಸಂಬಂಧ ಇದೆಯಾ? ಇಲ್ವಲ್ಲ. ಇಲ್ಲಿದ್ರು ನಿನಗೇನಾದರೂ ಮಾಡಿ ಟಾರ್ಚರ್ ಕೊಡ್ತಿದ್ಲು. ಏನಾದರೂ ಮಾಡ್ಕೊಂಡು ಹೋಗ್ಲಿ ಬಿಡು, ನೀ ತಲೆ ಕೆಡ್ಸ್ಕೋಬೇಡ. ಕಾವೇರಿ, ನನಗೂ ವಸುಗೂ ಏನೂ ಸಂಬಂಧ ಇಲ್ಲ ಅನ್ನೋದು ನಿಜಾನೇ ಇರ್ಬೋದು. ಆದರೆ ಅವಳು ನೋಡಿದಾಗೆಲ್ಲ ನನಗೆ ಅಯ್ಯೋ ಪಾಪ ಅನ್ಸುತ್ತೆ. ಅವಳು ನನಗೆ ತುಂಬ ಬೇಕಾದವಳು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಅವಳಿಗೂ ಇಲ್ಲಿ ತನ್ನವರು ಅಂತ ಯಾರೂ ಇಲ್ಲ. ನನಗೆ ತಡಿಬೇಡ, ನಾನು ಹೋಗ್ಬಿಟ್ಟು ಬರ್ತೀನಿ. ಇಲ್ಲ ಅಂದರೆ ನನ್ನ ಮನಸ್ಸಿಗೆ ಸಮಾಧಾನ ಇರಲ್ಲ. ಆ ವಸು ಈ ಮನೇಲಿ ಇರ್ಲಿ ಬಿಡ್ಲಿ, ಆ ಹಾಳಾದವ್ಳ ಹೆಸರು ಕೇಳೋದು ಮಾತ್ರ ಈ ಮನೇಲಿ ತಪ್ಪಲ್ಲ. ಅವಳ ಹೆಸರು ಕೇಳಿದ್ರೆ ನಂಗೆ ಮೈಯೆಲ್ಲ ಉರಿಯುತ್ತೆ. ಮುಳು, ಯಾಕಮ್ಮ ಹೀಗೆ ನಿಂತಿದೀಯಾ? ನೋಡು, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ಮಾವಂಗೆ ಹೇಳ್ಬಿಡಾಯ್ತಾ? ಹೇಳಕ್ ನಾನೆಲ್ಲಿ ಇರ್ತೀನಿ. ಅದು ಸರಿ, ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ? ಪಾಪ ನಮ್ಮ ಆದಿತ್ಯ ನಿನ್ನೆ ರಾತ್ರಿ ಯಾವುದೋ ಕೆಟ್ಟ ಕನಸ್ಕೊಂಡು ನಿದ್ರೆನೇ ಮಾಡಲಿಲ್ಲ. ಅದಕ್ಕೆ ಅವನ ಹೆಸರಲ್ಲಿ ಒಂದು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಸರಿ, ನಾನು ಆ ಕಡೆನೇ ಹೋಗ್ತಿದ್ದೀನಿ. ಹಾಗೆ ನಿಮ್ಮನ್ನು ಡ್ರಾಪ್ ಮಾಡಿ ಹೋಗ್ತೀನಿ. ಸರಿ ಬಾಮ್ಮ. ನೀನು ಇವಾಗ ಸೀದಾ ಆಸ್ಪತ್ರೆಗೆ ಹೋಗ್ತೀಯಾ? ಜಸ್ಟ್ ಆ ಮಾಸ್ಕ್ ತೆಗೆದು ಬಂದ್ಬಿಡು. 5 ನಿಮಿಷದಲ್ಲಿ ವಸುಂಧರಾ ನೋ ಮೋರ್.